ಬರೀ ದುಡ್ಡು ಮಾಡೋಂಥ ಮೋಟಿವ್ನಲ್ಲಿ ಪ್ರಕೃತಿಗೆ ಎದುರಾಗಿ ನಾವು ಕೆಲಸಗಳನ್ನ ಮಾಡ್ಕೊಂಡು ಹೋದ್ರೆ ಅದರ ಫಲಿತಾಂಶ ಅಳಿವಾಗಿರುತ್ತೆ. ಇದಕ್ಕೆ ಒಂದು ಕಂಟ್ರಿನೇ ಉದಾಹರಣೆಯಾಗಿದೆ. ಪ್ರಪಂಚದಲ್ಲೇ ಎಕಾನಮಿಯಲ್ಲಿ ಅಂದ್ರೆ ಆರ್ಥಿಕತೆಯಲ್ಲಿ ಟಾಪ್ ಅಲ್ಲಿದ್ದಂತ ಕಂಟ್ರಿ. ಇವಾಗ ಆ ಕಂಟ್ರಿಯಲ್ಲಿರುವಂತ ಜನರು ಕೆಲಸಗಳಿಲ್ದರೆ ರೋಗಿಗಳಾಗಿ ಆ ಕಂಟ್ರಿಯಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ಪ್ರಾಕೃತಿಕ ಸಂಪನ್ಮೂಲಗಳು ಯಾವುದು ಇಲ್ದರೆ ಅವರ ಸಿಚುಯೇಷನ್ ಬಂದು ತುಂಬಾ ಪುವರ್ ಆಗೋಗಿದೆ. ಒಂದು ಟೈಮ್ನಲ್ಲಿ ಈ ದೇಶ ಪ್ರಪಂಚದ ಎಕಾನಮಿಯಲ್ಲಿ ನಂಬರ್ 1 ಆಗಿತ್ತು. ಆ ತರ ಬೆಳೆಯೋದಕ್ಕೆ ಕಾರಣವಾಗಿದ್ದು ಬರ್ಡ್ ಪೂಪ್ ಅಂದ್ರೆ ಹಕ್ಕಿಗಳ ಮಲ ಅಂತ ಹೇಳಿದ್ರೆ ನಂಬ್ತೀರಾ? ಬರೀ ಹಕ್ಕಿಗಳ ಮಲ ನಿಟ್ಕೊಂಡು ಈ ದೇಶ ಹೇಗಷ್ಟು ರಿಚ್ ಆಯ್ತು ಅಂತ. ಅದಾದ್ಮೇಲೆ ಇವಾಗ ಏನಕ್ಕೆ ಆ ದೇಶದಲ್ಲಿರುವಂತ ಜನರು ಕೆಲಸ ಇಲ್ದ್ರೆ ಬಡತನದಲ್ಲಿದ್ದಾರೆ ಅಂತಾನು. ಇದಕ್ಕೆಲ್ಲ ಕಾರಣ ಹಕ್ಕಿಗಳ ಮಲ ಅಂತ ಹೇಳಿದೆ. ಅದು ಹೇಗೆ ಅಂತ ಮುಂದಕ್ಕೆ ನೋಡೋಣ. ನೀವ್ ಕೇಳ್ತಾರ ಧ್ವನಿ, ನಾನು ರಕ್ಷಿತ್. ಆಸ್ಟ್ರೇಲಿಯಾದಿಂದ ಸ್ವಲ್ಪ ದೂರದಲ್ಲಿರುವಂಥ ದ್ವೀಪ, ಇದರ ಹೆಸರು ನೌರು. ಬರೀ 21 ಚದರ ಕಿಲೋಮೀಟರ್ ಇರುವಂತದ್ದು ಈ ದ್ವೀಪ. ನಮ್ಮೆಲ್ರಿಗೂ ಗೊತ್ತಿರೋಂಥ ವಿಷಯ ಏನಂದ್ರೆ ಹಕ್ಕಿಗಳು ಅವುಗಳ ಸಂತತಿಯನ್ನ ಬೆಳೆಸೋದಕ್ಕೆ ತುಂಬಾ ದೂರ ಟ್ರಾವೆಲ್ ಮಾಡುತ್ತೆ. ಆ ಟೈಮ್ನಲ್ಲಿ ರೆಸ್ಟ್ ಮಾಡೋಕ್ಕೂ ಅವುಗಳು ರಿಲ್ಯಾಕ್ಸ್ ಆಗೋದಕ್ಕೂ ಒಂದ್ ಕಡೆ ಇಳಿಯುತ್ತೆ. ಈ ತರ ಇಳಿದಾಗ ಬರ್ಡ್ ಅಲ್ಲಿ ಪೂಪ್ ಮಾಡೋದು ಅಂದ್ರೆ ಮಲ ವಿಸರ್ಜನೆ ಮಾಡೋದು ಬಂದು ಕಾಮನ್. ಇದು ತುಂಬಾ ವರ್ಷಗಳಿಂದ ಆಗ್ತಾ ಬರ್ತಿದೆ ಅಂತ ಹೇಳ್ತಾರೆ. ವರ್ಷಗಳು ಹೋಗ್ತಾ ಆ ಜಾಗದಲ್ಲಿರುವಂತ ಫೀಸಿಸ್, ಆ ಮಲಗಳೆಲ್ಲ ಫಾಸ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಫಾಸ್ಫೇಟ್ ನ ಬೆಳೆಗಳಿಗೆ ಗೊಬ್ಬರವಾಗಿ ಯೂಸ್ ಮಾಡ್ತಾರೆ. 1906ರಲ್ಲಿ ಬ್ರಿಟಿಷ್ ಅಲ್ಲಿದ್ದಂತ ಜರ್ಮನ್ ಅಡ್ಮಿನಿಸ್ಟ್ರೇಷನ್ಗೆ ಒಂದು ಅಗ್ರಿಮೆಂಟ್ ಆಗುತ್ತೆ. ಆ ಅಗ್ರಿಮೆಂಟ್ ಏನಂದ್ರೆ ಅಲ್ಲಿರುವಂತ ಫಾಸ್ಫೇಟ್ ನ ಮೈನಿಂಗ್ ಮಾಡಿ ತೆಗಿಬೇಕು ಅಂತ. ಅಲ್ಲಿರುವಂತ ಜನರೆಲ್ಲ ಮೇನ್ ಆಗಿ ಮಾಡ್ತಿದ್ದ ಕೆಲಸ ಬಂದು ಕೃಷಿ, ಅದಾದ್ಮೇಲೆ ಮೀನುಗಾರಿಕೆ. ಆದ್ರೆ ಈ ಮೈನ್ ಸ್ಟಾರ್ಟ್ ಆದ್ಮೇಲೆ ಅದು ಚೇಂಜ್ ಆಯ್ತು. ಅದಾದ್ಮೇಲೆ ನಾವ್ರಿಗೆ ಬ್ರಿಟನ್ ಇಂದ ಇಂಡಿಪೆಂಡೆನ್ಸ್ ಸಿಗುತ್ತೆ. ಅದನ್ನು ಒಂದು ಕಂಟ್ರಿ ಆಗುತ್ತೆ. ಸೊ ನಾರು ಆ ಫಾಸ್ಫೇಟ್ ಮೈನಿಂಗ್ ನ ಕಂಟಿನ್ಯೂ ಮಾಡ್ಕೊಂತ ಬರ್ತಾರೆ. ಅದರಲ್ಲಿ ತುಂಬಾ ಒಳ್ಳೆ ಪ್ರಾಫಿಟ್ ನೂ ಸಿಗುತ್ತೆ ಅವರಿಗೆ. ಈ ಫಾಸ್ಫೇಟ್ ಮೈನ್ ಇಂದ ಪ್ರಾಫಿಟ್ ಬಂದು ಇನ್ಕ್ರೀಸ್ ಆಗ್ತಾ ಬರ್ತಾ ಇರ್ಬೇಕಾದ್ರೆ ನಾರು ಅಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಬಂದು ಜಾಸ್ತಿ ಆಗ್ತಾ ಬರುತ್ತೆ. ಅಂದ್ರೆ ಇಂಡಿವಿಜುವಲ್ ಪರ್ಸನ್ ನ ಇನ್ಕಮ್ ಬಂದು ಜಾಸ್ತಿ ಆಗ್ತಾ ಬರುತ್ತೆ. ಆ ಟೈಮ್ ನಲ್ಲೂ ನಾರು ಗವರ್ಮೆಂಟ್ ಅವರಿಗೆ ಫ್ರೀ ಟ್ರಾನ್ಸ್ಪೋರ್ಟೇಷನ್, ಹಾಸ್ಪಿಟಲೈಸೇಷನ್, ಎಜುಕೇಶನ್, ಹೌಸಿಂಗ್, ಟ್ಯಾಕ್ಸ್ ಫ್ರೀ ಈ ತರ ಫೆಸಿಲಿಟೀಸ್ ಎಲ್ಲ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅಲ್ಲಿರುವಂತ ಜನರಿಗೆ ಆಲ್ರೆಡಿ ಬೇಸಿಕ್ ಅಮ್ಯುನಿಟೀಸ್ ಬಂದು ಫ್ರೀ ಆಗಿ ಸಿಗ್ತಾ ಇದೆ. ಅದು ಇಲ್ದರೆ ಅವರಿಗೆ ಇನ್ಕಮ್ ಜಾಸ್ತಿ ಬರ್ತಾ ಇದೆ. ಸೊ ಏನ್ ಮಾಡ್ತಾರೆ ಅಂದ್ರೆ ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಡ್ತಾರೆ. ಅವ್ರು ಮೀನುಗಾರಿಕೆ ಏನ್ ಮಾಡ್ತಾ ಇದ್ರು ಅದನ್ನು ನಿಲ್ಲಿಸ್ಬಿಡ್ತಾರೆ, ಕೃಷಿನೂ ನಿಲ್ಲಿಸ್ಬಿಡ್ತಾರೆ. ಕೃಷಿಗಿರುವಂತ ಭೂಮಿನೆಲ್ಲ ಫಾಸ್ಫೇಟ್ ಮೈನಿಂಗ್ ಕೊಟ್ಬಿಡ್ತಾರೆ. ಸೊ ಇವರು ಕೃಷಿನೂ ನಿಲ್ಲಿಸ್ಬಿಟ್ರು, ಮೀನ್ ಹಿಡಿಯೋದನ್ನು ನಿಲ್ಲಿಸ್ಬಿಟ್ರು. ಇವಾಗ ಊಟಕ್ಕೆ ಬೇರೆ ಕಂಟ್ರೀಸ್ ಇಂದ ತರಕಾರಿನೋ ಇಲ್ಲ ಮೀನನ್ನು ಇಂಪೋರ್ಟ್ ಮಾಡ್ತಾರೆ ಅಂದ್ರೆ ಅದು ಅವ್ರು ಮಾಡ್ಲಿಲ್ಲ. ಏನ್ ಮಾಡಿದ್ರು ಅಂದ್ರೆ ಬೇರೆ ಕಂಟ್ರೀಸ್ ಇಂದ ಪ್ರಾಸೆಸ್ಡ್ ಫುಡ್ಸ್, ಟಿನ್ ಕ್ಯಾನ್ ನಲ್ಲಿ ಫುಡ್ಸ್ ಗಳನ್ನ ಆರ್ಡರ್ ಮಾಡಿ ಅಂದ್ರೆ ಇಂಪೋರ್ಟ್ ಮಾಡಿ ಇವರು ಊಟ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇವರು ಬೇಸಿಕ್ ಆಗಿ ಊಟ ಮಾಡ್ತಿದ್ದೆ ಆ ಪ್ರಾಸೆಸ್ಡ್ ಫುಡ್ಸ್. ಸೊ ಆ ಪ್ರಾಸೆಸ್ಡ್ ಫುಡ್ಸ್ ತಿಂತಾ ಇರೋದ್ರಿಂದ ಅವರಿಗೆ ಡೇ ಬೈ ಡೇ ರೋಗಗಳು ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಒಬೇಸಿಟಿ ಬರೋದಕ್ಕೆ ಸ್ಟಾರ್ಟ್ ಆಯ್ತು, BP, ಡಯಾಬಿಟೀಸ್ ಅಂತ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಒಂದು ಪಾಯಿಂಟ್ ಅಲ್ಲಿ ಪ್ರಪಂಚದಲ್ಲೇ ಒಬೀಸ್ ಆಗಿರೋ ಅಂತ ಜನ ಬದುಕೋದು ಇಲ್ಲೇ ಅಂತ ಕರೆಯೋ ಅಷ್ಟು ಆ ಊರಿನ ಜನ ಒಬೀಸ್ ಆಗೋದ್ರು, ಅಂದ್ರೆ ದಪ್ಪ ಆಗೋದ್ರು. ಒಂದ್ ಕಡೆ ಈ ತರ ಆಗ್ತಾ ಇದ್ರೆ ಇನ್ನೊಂದ್ ಕಡೆ ಫಾಸ್ಫೇಟ್ ಮೈನ್ ಏನಿದೆ ಅಲ್ಲಿ ಫಾಸ್ಫೇಟ್ ಬಂದು ಡೇ ಬೈ ಡೇ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಇದರಿಂದ ಇನ್ಕಮ್ ಕಡಿಮೆ ಆಗುತ್ತೆ. ಆ ಫಾಸ್ಫೇಟ್ ಮೈನ್ ಇಂದ ಬರೋ ಅಂತ ಕೆಮಿಕಲ್ ಸ್ಯಾನಿಟೇಷನ್ಸ್ ಎಲ್ಲ ಕಡಲಿಗೆ ಬಿಡ್ತಾ ಇದ್ರಿಂದ ಆ ಸರ್ಟೈನ್ ಬೌಂಡ್ರೀಸ್ ಅಲ್ಲಿ ಇರೋಂತ ಕಡಲು ಪ್ರಾಣಿಗಳು ಬಂದು ಸತ್ತೋಗುತ್ತೆ. ಸೊ ಅವರಿಂದ ಮೀನು ಹಿಡಿಯಕ್ಕಾಗಲ್ಲ, ಇರೋ ಜಾಗನ ಮೈನಿಂಗ್ ಉಪಯೋಗಿಸ್ಕೊಂಡಿದ್ರಿಂದ ಕೃಷಿನೂ ಮಾಡೋದಕ್ಕಾಗಲ್ಲ. ಸೊ ನಾರ್ವಲ್ಲಿ ಫಾಸ್ಫೇಟ್ ಎಲ್ಲ ಕಮ್ಮಿ ಆದ್ಮೇಲೆ ಅವರ ಎಕಾನಮಿ ಸ್ಟೆಬಿಲಿಟಿಗೋಸ್ಕರ ಅವರ ಗವರ್ಮೆಂಟ್ ಬಂದು ಫಾರಿನ್ ಅಲ್ಲಿ ಹೋಟೆಲ್ಸ್ ಮತ್ತೆ ಏರ್ಲೈನ್ಸ್ ಈ ತರದ್ರೆಲ್ಲ ಇನ್ವೆಸ್ಟ್ ಮಾಡ್ಕೊಂಡು ಬರ್ತಾರೆ. ಆದ್ರೆ ಇವುಗಳಿಂದ ಅವ್ರಿಗೆ ಲಾಸ್ ಆಗುತ್ತೆ ಹೊರತು ಪ್ರಾಫಿಟ್ ಬರಲ್ಲ. ಸೊ ಅವಾಗ ನಾವು ಏನ್ ಮಾಡುತ್ತೆ ಅಂದ್ರೆ ಫಾರಿನ್ ಇಂದ ಬರೋಂತ ರೆಫ್ಯೂಜೀಸ್ಗೆಲ್ಲ ಫೇಕ್ ಪಾಸ್ಪೋರ್ಟ್ ಕೊಟ್ಟು ಬೇರೆ ಕಂಟ್ರೀಸ್ಗೆ ಕಳಿಸೋದು, ಅದಾದ್ಮೇಲೆ ಬ್ಲಾಕ್ ಮನಿನ ವೈಟ್ ಆಗಿ ಚೇಂಜ್ ಮಾಡೋದು, ಈ ತರ ಕೆಲಸಗಳನ್ನ ಇಲ್ಲಿಗಲ್ ಆಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಲೇಟರ್ ಆಸ್ಟ್ರೇಲಿಯಾ ಬಂದು ನೌರುನ ಕಂಟ್ರೋಲ್ ತಗೊಳುತ್ತೆ. ಆಸ್ಟ್ರೇಲಿಯಾನೇ ನೌರುಗೆ ಪ್ರೊಟೆಕ್ಷನ್ ಕೊಟ್ಟು ಅಲ್ಲಿರೋಂಥ ಜನಕ್ಕೆ ಕೆಲಸಗಳನ್ನು ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಬದಲಾಗಿ ಆಸ್ಟ್ರೇಲಿಯಾಗೆ ಬರುವಂತ ರೆಫ್ಯೂಜೀಸ್ ನ ಇರ್ಸೋದಿಕ್ಕೆ ಅಲ್ಲಿ ಒಂದು ಕ್ಯಾಂಪ್ ನ ಸೆಟ್ ಮಾಡ್ಕೊಂತಾರೆ ಆಸ್ಟ್ರೇಲಿಯಾ. ಆ ರೆಫ್ಯೂಜೀಸ್ಗೆಲ್ಲ ಕ್ಲಿಯರೆನ್ಸ್ ಸಿಗೋವರೆಗೂ ಅಲ್ಲೇ ಸ್ಟೇ ಆಗೋ ತರ ಮಾಡ್ತಾರೆ. ಸೊ ಬರೀ ದುಡ್ಡೊಂದೇ ಮೋಟಿವ್ ಆಗಿ ಇಟ್ಕೊಂಡು ಅವರ ಬಳಿ ಇದ್ದಂತ ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ಪ್ರಾಕೃತಿಕ ಸಂಪನ್ಮೂಲ ಏನಿದೆ, ಆ ಫಾಸ್ಫೇಟ್ ಇದೆ, ಅದನ್ನ ಮಾರಿ ದುಡ್ಡು ಮಾಡಿದ್ರು. ಆದ್ರೆ ಇವಾಗ ಅವುಗಳನ್ನು ಕಳ್ಕೊಂಡ್ರು, ಕೆಲಸಗಳನ್ನು ಕಳ್ಕೊಂಡ್ರು, ಆರೋಗ್ಯವನ್ನು ಕಳ್ಕೊಂಡ್ರು. ಸೊ ಇದರಿಂದ ಗೊತ್ತಾಗೋದೇನಂದ್ರೆ ಜನರಿಗೂ ಅವರ ಬದುಕಿಗೂ ಪ್ರಕೃತಿ ಎಷ್ಟು ಮುಖ್ಯ ಅಂತ.